ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ಇವತ್ತು ನಿಮಗೆ ಡೈರೆಕ್ಟ್ ಒಂದು ರೆಸಿಪಿ ಜೊತೆ ಸಿಗಾತೀನಿ. ಸೊ ಯಾವುದಪ್ಪ ರೆಸಿಪಿ ಅಂದ್ರೆ ಪನ್ನೀರ್ ರೋಲ್ ರೆಸಿಪಿನ ಮಾಡತ್ತೀನಿ. ಸೊ ಇವಾಗ ಒಂದು ಪಾತ್ರೆ ಒಳಗೆ ಒಂದು 2 ಬೌಲಸ್ ನಾನು ಮೈದಾ ತೊಗೊಂಡಿನ್ರಿ. ನಿಮ್ಗೆ ಬೇಕಾದ್ರೆ ಗೋಧಿ ಹಿಟ್ಟು ಕೂಡ ತೊಗೋಬೋದು. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಒಂದು ಸ್ವಲ್ಪ ತುಪ್ಪನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿನಿ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಆ್ಯಕ್ಚುಲಿ ನಾವು ಹೆಂಗೆ ಗೋಧಿ ಹಿಟ್ಟು ಚಪಾತಿಗೆ ಹೆಂಗೆ ಯಾವ ಥರ ಹಿಟ್ಟು ನಾದ್ಕೋತೀವಿ, ಸೊ ಅದೇ ಥರ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮೈದಾನ ಹಿಟ್ಟನ್ನ ನಾದ್ಕೋಬೇಕು. ಬಿಕಾಸ್ ನೀವು ಒಮ್ಮೆ ನೀರು ಹಾಕ್ಕೊಂಡ್ರಿ ಅಂದ್ರೆ ಕನ್ಸಿಸ್ಟೆನ್ಸಿ ಗೊತ್ತಾಗಂಗಿಲ್ಲ ರೀ. ಸೊ ಹಾಗಾಗಿ ಸೊಪ್ಪನ್ನ ಯಾವುದು ಹಿಟ್ಟು ನಾದುವಾಗ ಸೊಪ್ಪನ್ನ ಹಿಟ್ಟು ನೀರು ಹಾಕ್ಕೊಂಡು ನಾದ್ಕೋಬೇಕು. ಆ್ಯಕ್ಚುಲಿ ನಮ್ಮ ಅಜ್ಜಿ ಹೇಳ್ತಿರ್ರಿ, ಹಿಟ್ಟು ನಾದಾಗ ಬರ್ತದೆ ಅಪ್ಪ ಯಾವಾಗ ಅಂದ್ರೆ ಒಂದು ಸ್ವಲ್ಪ ಕೂಡ ಪಾತ್ರೆಗೆ ಹಿಟ್ಟು ಹತ್ತಿರಬಾರ್ದು. ಸೊ ಆವಾಗ ನಿಮಗೆ ಫೈನಲ್ ಹಿಟ್ಟು ನಾದಾಗ ಬಂತಂತ್ರಿ. ಸೊ ಇವಾಗ ನಂದು ಫೈನಲ್ ರೆಡಿ ಆಗೈತ್ರಿ. ಒಂದು ಸ್ವಲ್ಪ ಮೇಲೆ ತುಪ್ಪ ಹಚ್ಚಿ ನಾನು ರೆಸ್ಟ್ ಮಾಡಾಕಿಟ್ಟಿನಿ ಒಂದು 15 to 20 ಮಿನಿಟ್ಸ್. ಸೊ ಒಂದು ಪಾತ್ರೆ ಒಳಗೆ ನಾನು ಗಟ್ಟಿ ಮೊಸರು ತೊಗೊಂಡಿನಿ ರೀ. ಅಂದರೆ ಮೊಸರು ಒಳಗೆ ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಆ ಥರ ಮೊಸರು ತೊಗೊಂಡಿನಿ. ಆ ಮೊಸರು ಒಳಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದಂತ ಹೇಳ್ತೀನಿ ನೋಡ್ರಿ. ಇವಾಗ 1 ಚಮಚ ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋದ್ರಿ. ಆಮೇಲೆ 1/2 ಟೇಬಲ್ ಸ್ಪೂನ್ ಅಷ್ಟು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಸೊ ನಾ ಕಲ್ಲ ಕುಟ್ಕೊಂಡು ಮಾಡ್ಕೊಂಡಿನಿ, ಹಾಗಾಗಿ ಟೇಸ್ಟ್ ಸಖತ್ ಬರ್ತದ್ರಿ. ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ ರೀ, 1/2 ಟೇಬಲ್ ಸ್ಪೂನ್ ಅಷ್ಟು. 1/2 ಟೇಬಲ್ ಸ್ಪೂನ್ ಅಷ್ಟು ಒಂದು ಜೀರಾ ಪೌಡರ್ ಹಾಕ್ಕೊಂಡಿನಿ ರೀ. ಆಮೇಲೆ 1/2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿನಿ. ಖಾರ ನಿಮಗೆ ಹೆಂಗೆ ಬೇಕೋ ಅದ್ರ ಪ್ರಕಾರ ನೀವು ಹಾಕ್ಕೋಬೋದು. ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಂಡಿನಿ. ಆಮೇಲೆ ಹಾಫ್ ಲಿಂಬೆ ಹಣ್ಣು ಹಿಂಡ್ಕೊಂಡಿನಿ, ಅದ್ರ ಮೇಲೆ ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡು ಅಂದರೆ ಒಂಥರ ಪನ್ನೀರ್ ಇದ್ರೊಳಗೆ ಹಾಕಿ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೋಬೇಕ್ರಿ. ನಾರ್ಮಲ್ ಈಸಿ ಹೇಳ್ಬೇಕಂದ್ರೆ ಇದು ಮಸಾಲ ಮಾಡತ್ತೀನಿ ಅಂದ್ರೆ ಪನ್ನೀರ ಮ್ಯಾರಿನೇಟ್ ಮಾಡ್ಕೋದೆ. ಆ್ಯಕ್ಚುಲಿ ನಾನು ಒಂದು 150 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿನಿ. ಬಿಕಾಸ್ ಪನ್ನೀರ್ ರೋಲ್ ಮಾಡತ್ತೀವಿ ಅಂದ್ರೆ ಪನ್ನೀರ್ ನಮಗೆ ಜಾಸ್ತಿ ಬೇಕು. ಇವಾಗ ನೋಡ್ರಿ ನಾವು ಒಬ್ಬಕ್ಕೆ ಒಂದು ಕೈಯಾಗಿ ಹಿಡಿದು ಕ್ಯಾಮ್ರಾ ಹಿಡಿದ್ನ ವಿಡಿಯೋ ಮಾಡ್ಕೊಳತ್ತೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಪಾತ್ರೆನ ಅಳಗಾಡತ್ತೈತಿ. ಸೊ ನಾನು ಅದು ಕೂಡ ಒಂದು 15 ಮಿನಿಟ್ಸ್ ನಾನು ರೆಸ್ಟ್ ಮಾಡೋಕ್ಕಿಟ್ಟಿನಿ. ಇವಾಗ ಒಂದು ಪ್ಯಾನ್ ಒಳಗೆ ಒಂದು 2 ಚಮಚಸ್ ನಾನು ತುಪ್ಪ ಹಾಕ್ಕೊಂಡಿನಿ. ಸೊ ತುಪ್ಪ ಹಾಕ್ಕೊಂಡು ಫಸ್ಟ್ ಅಪಾನ್ 15 to 20 ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ಫಸ್ಟ್ ಅಪಾನ್ ನಾನು ಹಾಕ್ಕೊಳತ್ತೀನಿ ಪನ್ನೀರ್. ಸೊ ಪನ್ನೀರ್ ಹಾಕ್ಕೊಂಡ್ಮೇಲೆ ಅಂದರೆ ಮ್ಯಾರಿನೇಟ್ ಮಾಡಿದ ಪನ್ನೀರ್. ಸೊ ಮ್ಯಾರಿನೇಟ್ ಹಾಕ್ಕೊಂಡಿದ್ದು ಪನ್ನೀರ್. ಬಿಕಾಸ್ ಅದು ನಾವು ಫಸ್ಟ್ ಹಾಕ್ಕೊಂಡ್ವಿ ಅಂದ್ರೆ ಅದ್ರೊಳಗಿನ ಎಲ್ಲನೂ ನೀರು ಅಂಶ ಏನಿರ್ತದೆ ರೀ ಅದು ಹೋಗ್ಬೇಕು. ಅಲ್ಲಿವರೆಗೂ ನಾವು ಗ್ಯಾಸ್ನ ಸ್ಲೋ ಫ್ಲೇಮ್ ಮ್ಯಾಗ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ಅದು ಒಂಥರ ನೀರು ಬಿಟ್ಕೋತೈತಿ, ನೀರೆಲ್ಲನೂ ಅದ್ರೊಳಗಿಂದ ಹೋಗ್ಬೇಕು. ಅಲ್ಲಿವರೆಗೂ ನಾವು ಪನ್ನೀರ್ನ ಫ್ರೈ ಮಾಡ್ಬೇಕು. ಇವಾಗ ನಾನು ಒಂದಷ್ಟು ಉದ್ದ ಹೊಳಿದ್ದು ಓನಿಯನ್ ಹಾಕ್ಕೊಳತ್ತೀನಿ, ಕಟ್ ಮಾಡಿದ ಓನಿಯನ್. ಆಮೇಲೆ ಒಂದು ಕ್ಯಾರೆಟ್, ಒಂದು ಕ್ಯಾಪ್ಸಿಕಮ್, ಆಮೇಲೆ ಒಂದು ಟೊಮ್ಯಾಟೊ, ಇಷ್ಟೆಲ್ಲನೂ ಸಾಮಾನು ಅದ್ರೊಳಗೆ ಹಾಕ್ಕೊಳತ್ತೀನಿ. ಬಿಕಾಸ್ ವೆಜಿಟೇಬಲ್ಸ್ ಕೂಡ ನಮ್ಮ ಹೊಟ್ಟೆ ಒಳಗೆ ಎಷ್ಟು ಹೋಗ್ತೈತೆ ಅದು ಅಷ್ಟು ಇಂಪಾರ್ಟೆಂಟ್ ರೀ. ಕೆಲವೊಂದು ಮಕ್ಕಳು ವೆಜಿಟೇಬಲ್ಸ್ ತಿನ್ನಂಗಿಲ್ಲ. ಈ ಥರ ನೀವು ಪನ್ನೀರ್ ರೋಲ್ನ ಅವ್ರಿಗೆ ಮಾಡಿಕೊಡ್ಬೋದು. ಒಂದು 20 to 30 ಮಿನಿಟ್ಸ್, ಒಂದು 20 ಮಿನಿಟ್ಸ್ ಅಲ್ಲ, ಒಂದು 10 to 15 ಮಿನಿಟ್ಸ್ ಈ ಥರ ಕಂಟಿನ್ಯೂಸ್ನ ಅದನ್ನ ಫ್ರೈ ಮಾಡ್ಕೋತ ಇರಬೇಕು. ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಖಾರ ನೀವು ನಿಮ್ಮ ಪ್ರಕಾರ ಮತ್ತು ಮ್ಯಾಲೆ ಬೇಕಾತಂದ್ರೆ ಹಾಕ್ಕೋರಿ. ಸೊ ಇವಾಗ ನೋಡ್ರಿ, ಇವಾಗ ನಾನು ಚಪಾತಿ ಹೆಂಗೆ ನಾವು ರೋಲ್ ಮಾಡ್ತೀವಿ ಆ ಥರ ನಾನು ಉಳ್ಳಿ ಮಾಡ್ಕೊಂಡು ಚಪಾತಿಗತನ ಲಟ್ಸ್ಕೊಳತ್ತೀನಿ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ರಿ ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಚಪಾತಿಗತನ ಲಟ್ಸ್ಕೊಳತ್ತೀನಿ. ಭಾಳ ಮಸ್ತ್ ಆಗ್ತಾವ್ರಿ. ಮಕ್ಕಳಿಗೆ ಟಿಫಿನ್ಗೆ ಆಗ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆಗ್ಬೋದು. ನೀವು ಮಕ್ಕಳಿಗೆ ಟಿಫಿನ್ಗೆ ಬೇಕಾಗಿತ್ತಂದ್ರೆ ನೀವು ನೈಟನ್ನ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಇವಾಗ ನೋಡ್ರಿ ಚಪಾತಿ ಥರ ರೆಡಿ ಆಗೈತಿ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಮ್ಯಾಗ ನಾನು ಒಣ ಮೈದಾ ಹಿಟ್ಟನ್ನ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಈ ಥರನ ನಾನು ರೋಲ್ ಮಾಡ್ಕೊಳತ್ತೀನಿ. ಸೊ ಯಾರಿಗೆ ಪದರಗತೆ ಬೇಕಾಗಿರ್ತಾವೆ ರೋಲ್, ಸೊ ಅವ್ರಿಗೆ ಈ ಥರನ ಮಸ್ತ್ ಆಗ್ತತಿ ಮತ್ತು ಬಾಯ ಕ್ರಿಸ್ಪಿ ಕೂಡ ಆಗ್ತಾವೆ. ಸೊ ಇವಾಗ ನೋಡ್ರಿ ರೋಲ್ ಮಾಡ್ಕೊಂಡೀನಿ. ರೋಲ್ ಮಾಡ್ಕೊಂಡ್ಮೇಲೆ ಅದನ್ನು ರೋಲ್ ನಾನು ಟ್ವಿಸ್ಟ್ ಮಾಡ್ಕೊಳತ್ತೀನಿ. ಇವಾಗ ನೋಡ್ರಿ ಈ ಥರ ಟ್ವಿಸ್ಟ್ ಮಾಡ್ಕೊಳತ್ತೀನಿ. ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಹೆಂಗೆ ಚಪಾತಿ ಲಟ್ಟಿಸ್ತೀವಿ ನೋಡ್ರಿ, ಸೊ ಸೇಮ್ ಅದೇ ಥರನ ಮತ್ತು ಅದು ಟ್ವಿಸ್ಟ್ ಮಾಡಿದ ಹಿಟ್ಟನ್ನ ಮತ್ತು ಲಟ್ಟಿಸ್ಬೇಕು. ಸೊ ಭಾಳ ಈಸಿ ಐತ್ರಿ. ಮತ್ತು ಇನ್ಸ್ಟೆಂಟ್ ಅಂತೂ ಹೇಳಕ್ಕೆ ಬರೋಂಗಿಲ್ಲ, ಒಂದು ಸ್ವಲ್ಪ ಟೈಮ್ ತೊಗೋತೈತ್ರಿ. ಯಾವುದು ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳಕನೇ ಬೇಕು. ಇವಾಗ ಒಂದು ಸ್ವಲ್ಪ ಪ್ಯಾನ್ ಮೇಲೆ ನಾನು
ಎಣ್ಣೆ ಹಾಕ್ಕೊಂಡಿನಿ, ನೀವು ಬೇಕಂದ್ರೆ ತುಪ್ಪನೂ ಹಾಕ್ಕೋಬೋದು. ಇವಾಗ ನಾ ಅದನ್ನ ಚಪಾತಿ ಏನೈತಿ, ಸೊ ಮೈದಾ ಹಿಟ್ಟು ಚಪಾತಿನಂತ ಹೇಳ್ಬೋದು. ಸೊ ಅದನ್ನ ಚೆನ್ನಾಗಿ ಬೇಯಿಸ್ಕೊಳತ್ತೀನಿ ರೀ. ಸೊ ಈ ಥರನೂ ಆಕೈತದ. ನೀವು ಆ್ಯಕ್ಚುಲಿ ನೀವು ಸಣ್ಣ ಮಕ್ಳಿಗೆ ಕೊಡೋರದ್ರಿ ಅಂದ್ರೆ ತುಪ್ಪ ಅಂತೂ ಬೆಸ್ಟ್ ರೀ. ಬಿಕಾಸ್ ಮಕ್ಳು ಇವಾಗ ಇಷ್ಟು ತಿನ್ನಕ್ಕೆ ಒಂಥರ ಇರಿಟೇಟ್ ಮಾಡ್ತಾರೆ ನಮಗೆ. ಬಟ್ ಏನಾದರೂ ಹೆಲ್ದಿ ಫುಡ್ ತಿನ್ಸಬೇಕು. ಸೊ ಇವಾಗ ನಾನು ಮೈದಾ ಹಿಟ್ಟೊಳಗೆ ಮಾಡತ್ತೀನಿ. ನೀವು ಚಪಾತಿ ಹಿಟ್ಟೊಳಗೆ ಕೂಡ ಮಾಡ್ಬೋದು. ಆವಾಗಲೇ ಕೂಡ ನಿಮಗೆ ಹೇಳಿದೆ ನಾನು, ಸೇಮ್ ಟು ಸೇಮ್ ಚಪಾತಿ ಆ ಥರ ಬೇಯಿಸ್ಕೋತೀವಿ. ಸೊ ಅದೇ ಥರ ಬೇಯಿಸ್ಕೋಬೇಕು. ನಿಮಗೆ ಕ್ರಿಸ್ಪಿ ಬೇಕಾದ್ರೆ ಒಂದು ಸ್ವಲ್ಪ ನೀವು ಕ್ರಿಸ್ಪಿನ ಬೇಯಿಸ್ಕೊರಿ. ಬ್ಯಾಡಪ್ಪ ನಮಗೆ ಸಾಫ್ಟಾಗಿ ಇರಲಂದ್ರೆ ನೀವು ಚಪಾತಿನ ಸಾಫ್ಟ್ನಾಗಿ ಬೇಯಿಸ್ಕೊರಿ. ಇವಾಗ ನೋಡ್ರಿ ನಾನು ಪನ್ನೀರ್ದು ಏನದು ಮಸಾಲ ರೆಡಿ ಮಾಡ್ಕೊಂಡಿನಿ. ಕ್ಯಾರೆಟ ಅದೆಲ್ಲ ಹಾಕ್ಕೊಂಡು ನೀವು ಇದ್ರ ಒಳಗೆ ಬೇಕಂದ್ರೆ ಎಲ್ಲ ಕ್ಯಾಪ್ಸಿಕಮ್ ಕಲರ್ ಇರ್ತಾವೆ ನೋಡ್ರಿ, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಅದು ಕೂಡ ಇದ್ರ ಒಳಗೆ ನೀವು ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಯಾವ ವೆಜಿಟೇಬಲ್ಸ್ ಲೈಕ್ ಆಗ್ತಾವೆ ಆ ವೆಜಿಟೇಬಲ್ಸ್ನ ಇದ್ರೊಳಗೆ ನೀವು ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡ್ರಿ ಚಪಾತಿ ಒಳಗೆ ನಾನು ಅದು ಪನ್ನೀರ್ದು ಏನು ಮಸಾಲ ಏನೈತೆ ನೋಡ್ರಿ, ಸೊ ಅದು ಹಾಕ್ಕೊಂಡಿನಿ. ಇವಾಗ ಅದ್ರ ಮೇಲೆ ನಾನು ಸಾಸ್ನ ಹಾಕ್ಕೊಳತ್ತೀನಿ. ಆಮೇಲೆ ನೀವು ಬೇಕಂದ್ರೆ ಮಯೋನೀಸ್ ಕೂಡ ಹಾಕ್ಕೋಬೋದು ಇದ್ರ ಮೇಲೆ, ಅದು ಸಖತ್ ಆಗ್ತದ್ರಿ. ಚೀಸ್ ಕೂಡ ಹಾಕ್ಕೋಬೋದು, ಚೀಸ್ ಕೂಡ ಸಖತ್ ಟೇಸ್ಟ್ ಕೊಡ್ತೈತಿ. ಬಟ್ ನಮ್ಮ ಮನೆಯೊಳಗೆ ನನ್ನ ಮಕ್ಕಳು ಎರಡು ಚೀಸ್ ಅಷ್ಟೊಂದು ಇಷ್ಟಪಡಂಗಿಲ್ಲ, ನಮ್ಮ ಮನೆಯವರು ಅಷ್ಟೊಂದು ಲೈಕ್ ಮಾಡಂಗಿಲ್ಲ ರೀ ಚೀಸ್ನ. ಆಮೇಲೆ ನೋಡ್ರಿ ಈ ಥರನ ರೋಲ್ ರೆಡಿ ಆಗ್ತಾವೆ. ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಮತ್ತು ತಿನ್ನಕ್ಕೆ ಟೇಸ್ಟಿ ಆಗ್ತಾವ್ರಿ. ಸೇಮ್ ಟು ಸೇಮ್ ನೀವು ಹೊರಗೆ ಬೇಕ್ರಿ ಒಳಗೆ ಹೆಂಗೆ ಸಿಗ್ತಾವ್ರಿ, ಸೊ ಅದೇ ಥರನ ಟೇಸ್ಟ್ ಆಗ್ತದೆ. ಖಂಡಿತ ಒಂದ್ಸಲ ಟ್ರೈ ಮಾಡಿರಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡತ್ತೀನಿ. ವಿಡಿಯೋ ಯಾವುದೂ ಕಾರಣಕ್ಕಲ್ಲಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೊಸ ರೆಸಿಪಿ ಜೋಡೆ ಮತ್ತೆ ಸಿಗ್ತೀನಿ. ಬಾಯ್.